ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಹಾಗಾಗಿ ಟ್ರೇಸ್ ಮಾಡೋಕ್ಕಾಗ್ತಿರಲಿಲ್ಲ. ಮೋಸ್ಟ್ಲಿ ನೆನ್ನೆ ರಾತ್ರಿ ಮೊಬೈಲ್ ಸ್ವಿಚ್ ಆನ್ ಮಾಡ್ಕೊಂಡಿದ್ದಾರೆ. ಅವಾಗ ನಮಗೆ ಲೊಕೇಶನ್ ಟ್ರೇಸ್ ಆಗಿರೋದು, ಅವಾಗ ನಮ್ಗೆ ಕನ್ಫರ್ಮ್ ಆಗಿರೋದು. ಹರ್ಷ, ಏನು ಕನ್ಫರ್ಮ್ ಆಯಿತು? ದಾದಾ, ಅದಕ್ಕೆ ಫೋನ್ ಲೊಕೇಶನ್ ನಮ್ಮ ಬರ್ದನ್ ಆರೋಗ್ಯ ಕೇಂದ್ರ ತೋರಿಸ್ತಾ ಇದೆ. ಕೊಡು, ನಾನೇ ರಿಸೀವ್ ಮಾಡ್ತೀನಿ. ಬೇಡ, ನಾನೇ ವಿಚಾರಿಸ್ತೀನಿ. ಏನು? ನಮ್ಮ ವರ್ಧನ್ ಕಂಪ್ನಿ ಆರೋಗ್ಯ ಕೇಂದ್ರದ ಡೈರೆಕ್ಟ್ರು ಆಗಾಗ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಿರ್ತಾರೆ. ಆರ್ ಯು ಶ್ಯೂರ್ ಹರ್ಷ? ಅನು ಮೊಬೈಲ್ ಲೊಕೇಶನ್ ಆರೋಗ್ಯ ಕೇಂದ್ರನೇ ತೋರಿಸ್ತಾ ಇದೆಯಾ? ಯಾವ್ದಾದ 100% ಶೋರ್. ಇಲ್ಲಿ ನೋಡಿ. ಅನು ಅಲ್ಲೇ ಇದ್ದಾಳೆ ಅಂತ ಅಲ್ಲಿರೋರು ಕನ್ಫರ್ಮ್ ಮಾಡೋವರೆಗೂ ನಾವಿದನ್ನ ನಂಬೋ ಹಾಗಿಲ್ಲ ಹರ್ಷ. ನಿಮ್ಗೆ ಅನು ಬಗ್ಗೆ ಮುಂಚೆನೆ ಗೊತ್ತಿತ್ತಾ? ಅನು ಬಗ್ಗೆ ಗೊತ್ತಿರಲಿಲ್ಲ, ಆದ್ರೆ ಝೇಂಡೆ ಬಗ್ಗೆ ಗೊತ್ತು. ಅಯ್ಯೋ, ಫೋನ್ ನೋಡಿದ್ರೆ ಇಲ್ಲೇ ಇದೆ, ಮೇಡಮ್ ಎಲ್ಲೂ ಕಾಣ್ತಾನೆ ಇಲ್ಲ. ರಾತ್ರಿ ಏನಾದ್ರೂ ಬೇಕಂತ ಕೇಳಕ್ ಬಂದಿದ್ದೆ, ಮೇಡಮ್ ಇಲ್ಲೇ ಮಲ್ಗಿದ್ರು, ಈಗ ನೋಡಿದ್ರೆ ಇಲ್ಲ. ಕರ್ಮ. ರಾತ್ರಿ ಇದ್ದವರು ಈಗಿಲ್ಲ ಅಂದ್ರೆ ಏನರ್ಥ? ಮೊದಲು ಸೆಕ್ಯೂರಿಟಿನ ಕರಿ. ಸರಿ ಮೇಡಮ್. ನೀವೆಲ್ಲ ಏನ್ ಕೆಲಸ ಮಾಡ್ತೀರಾ? ಸಾರಿ ಮೇಡಮ್. ಮೇಡಮ್, ಆರ್ಯ ಸರ್ ಫೋನ್ ಮಾಡಿದ್ದಾರೆ ಮೇಡಮ್. ಆರ್ಯ ಸರ? ಹೌದು ಮೇಡಮ್. ಅನು ಅಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಇಸ್ ಶಿ ಫೈನ್? ಅದು ಅನು ಮೇಡಮ್ ಇಲ್ಲಿಲ್ಲ, ಬರೀ ಅವ್ರ ಫೋನ್ ಮಾತ್ರ ಇಲ್ಲಿದೆ ಅಷ್ಟೇ. ವಾಟ್? ಸರಿ ಸರ್. ಅನು ಮೇಡಮ್ ಯಾಕೆ ಇಲ್ಲಿಗೆ ಬಂದ್ರು, ಹೇಗೆ ಹೋದ್ರು ಅನ್ನೋದು ಗೊತ್ತಾಗ್ತಿಲ್ವಲ್ಲ. ನನ್ನ ಕಣ್ಮುಂದೆ ಯಾರು ನಿಂತ್ಕೋಬೇಡಿ, ಹೋಗಿ. ಸೆಕ್ಯೂರಿಟಿ, ಸೆಕ್ಯೂರಿಟಿ. ಮೇಡಮ್ ಬರ್ತಾ ಇದ್ದಾರೆ ಮೇಡಮ್. ಏ ಬಾರಪ್ಪ ಬೇಗ. ರೀ ಸೆಕ್ಯೂರಿಟಿ, ಇರೋ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರಾ? ಕ್ಯಾಮ್ರಾಗೆಲ್ಲ ಪೇಪರ್ ಎಂಟ್ರಿ ಫೋಲ್ಡರ್ ಮೇಡಮ್. ಛೇ, ಏನ್ ಕೆಲಸ ಮಾಡ್ತೀರೋ ಏನೋ, ನನಗೆಲ್ಲ ಡೀಟೇಲ್ಸ್ ಸಿಗ್ಲೇಬೇಕು. ಹೋಗಿ ಚೆಕ್ ಮಾಡಿ, ಹೋಗ್ರಿ. ಹಾಗಾದ್ರೆ ಇದೆಲ್ಲ ಜೇಂಡೆದೆ ಕೆಲಸ. ಅವ್ರು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನ್ ಸಿಕ್ಕಾಕೋಬೇಕಾಗುತ್ತೆ. ನನಗೆ ಯಾಕೆ ಬೇಕಿತ್ತಿದು? ದಾದಾ, ಒಂದು ನಿಮಿಷ ಪ್ಲೀಸ್ ವೆಯ್ಟ್ ಮಾಡಿ. ದಾದಾ, ನನ್ನ ಮಾತು ಕೇಳಿ ದಾದಾ ಪ್ಲೀಸ್. ಹರ್ಷ, ನಾನು ತಡಿಬೇಡ ಪ್ಲೀಸ್, ನನ್ನ ಮಾತು ಕೇಳಿ ದಾದಾ ಪ್ಲೀಸ್. ದಾದಾ, ಜೇಂಡೆ
ಆಗಿಲ್ಲ ತಾನೆ. ಎಲ್ಲಮ್ಮ ಹೊಟ್ಟೋಗಿದ್ದೆ. ನಿನಗೆ ಗೊತ್ತಿಲ್ವಾ ಈ ಟೈಮಲ್ಲಿ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ಬಾರ್ದು ಅಂತ. ಆರ್ಯ ನೋಡು, ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ನನ್ನ ಜೀವದ ಗೆಳೆಯನಿಗೋಸ್ಕರ ನಾನು ಹನುಮಂತನಾಗಿ ರಾಮ ಸೀತೆನ ಒಂದ್ ಮಾಡಿಸ್ತಾ ಇದ್ದೀನಿ. ಆರ್ಯ ನೋಡು, ನಾನು ನಿನ್ ಕಣ್ಮುಂದೆ ಮತ್ತೆ ತಂದು ನಿಲ್ಸಿದ್ದೀನಿ. ಅಮ್ಮ ಇಲ್ಲಿ ನೋಡಿಮ್ಮ, ನಿಮ್ ಮುದ್ದಿನ ಸೊಸೆನ ನಾನು ಕರ್ಕೊಂಡು ಬಂದಿದ್ದೀನಿ. ಅನು, ಇದು ಮಾಡಿರೋ ತಪ್ಪನ್ನ ಮಾಡೇ ಇಲ್ಲ ಅಂತ ವಾದಿಸಿದ್ದಕ್ಕೆ. ಆರ್ಯ, ಅನು ಮೇಡಮ್ನ ಬಲವಂತವಾಗಿ ಕರ್ಕೊಂಡು ಬಂದೆ ನಿಜ, ಆದ್ರೆ ಅದೆಲ್ಲ ನಿನ್ಗೋಸ್ಕರ ಕಣೋ. ಇವ್ರಿಗೆ ನಿನ್ ಬಗ್ಗೆ ಯೋಚನೆ ಇಲ್ಲದೆ ನಿನ್ನೊಬ್ಬನ ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ರು. ನಿನಗಿಷ್ಟ ಇಲ್ಲ ಅಂದ್ರು ಬಲವಂತವಾಗಿ ಆರಾಧನವ್ರ ಜೊತೆ ಕಳಿಸೋ ಪ್ಲಾನ್ ಮಾಡಿದ್ರು. ಇದೆಲ್ಲ ಗೊತ್ತಾಗೆ ನಾನು ಅನುವನ್ನ ಕರ್ಕೊಂಡು ಬಂದೆ. ಯಾಕೋ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವೇನೋ? ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಬದುಕೋತೀಯ, ಇಲ್ಲ ಅಂದ್ರೆ ಸಿಗದು ಹಾಕ್ಬಿಡ್ತೀನಿ. ಆರ್ಯ ನಿಂತ್ಕೊಳ್ಳೋ. ಆರ್ಯ ದಾದಾ ಹೇಳಿದ್ ಕೇಳಿಸುತ್ತಾನೆ. ಓಕೆ, ನೀವು ಒಳಗೆ ಬನ್ನಿ, ನಿನ್ನ ಸೆಕ್ಯೂರಿಟಿ ಗಾರ್ಡ್ ನೋಡ್ಕೊಂತಾರೆ. ಅಮ್ಮ ಪ್ಲೀಸ್ ಬನ್ನಿ, ಎಲ್ಲರೂ ಬನ್ನಿ. ಅನು ನಡಿಯಮ್ಮ. ಅಮ್ಮ ಒಂದು ನಿಮಿಷ, ನನ್ನಿಂದ ನೀವು ಈ ಮನೆ ಬಿಟ್ಟು ಹೋಗ್ಬೇಕಾಯ್ತು. ಆದರೆ ನಿಜವಾಗ್ಲೂ ಈ ಮನೆ ಬಿಟ್ಟು ಹೋಗ್ಬೇಕಾಗಿದ್ದು ನಾನು ಅನ್ನೋದು ನನಗೆ ಲೇಟಾಗಿ ರಿಯಲೈಸ್ ಆಯಿತು. ನನ್ನಿಂದ ನೀವು ತುಂಬ ಫೇಸ್ ಮಾಡಬೇಕಾಯ್ತು ಅಲ್ವಾ? ಐ ಆಮ್ ರಿಯಲಿ ಸಾರಿ ಅನು. ಆರಾಧನವ್ರೆ, ಇಲ್ಲಿ ಮಾತಾಡೋದು ಬೇಡ, ದಯವಿಟ್ಟು ಒಳಗೆ ಬಂದು ಮಾತಾಡಿ. ಬಾಮ್ಮ ಬಾ, ಪ್ಲೀಸ್ ಹೆಲ್ಪ್ ಮಾಡುವನು. ಹಿ ನೀಡ್ಸ್ ಯು. ಅವನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಪಾಪ ನೀನಿಲ್ದೆ ಅವನ್ ಪಡ್ತಿರೋ ಕಷ್ಟ ಹಿಂಸೆನ ತಾಯಿಯಾಗಿ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಈಗ ಅವ್ರು ಎಲ್ಲಿದ್ದಾರೆ ಅಮ್ಮ? ರೂಮಲ್ಲಿದ್ದಾರೆ. ಹೋಗು. ಸರ್ ಅಳ್ತಿದ್ದೀರಾ? ಯಾಕೇನಾಯ್ತು? ಐ ಆಮ್ ಅನ್ಲಕ್ಕಿ ಅನು. ನನ್ನ ಜೊತೆ ಯಾರು ಇರೋದಿಲ್ಲ. ನನಗೆ ಬೇಕಾದವರೆಲ್ಲ ನನ್ನ ಬಿಟ್ಟು ಹೋದ್ರು. ಸರ್ ನೀವು ತಪ್ಪು ತಿಳ್ಕೊತಿದ್ದೀರಾ. ನಿಮ್ಮನ್ನ ಯಾರು ಬಿಟ್ಟು ಹೋಗಿಲ್ಲ. ಸುಳ್ಳು.
ನೀನು ನನ್ನ ಬಿಟ್ಟು ಹೋಗ್ಲಿಲ್ವಾ? ಹೇಳು ಅನು, ನೀನು ನನ್ನ ಬಿಟ್ಟು ಹೋದೆ ತಾನೆ? ಈ ನಿನ್ನ ಮೌನನೇ ಎಲ್ಲ ಹೇಳುತ್ತೆ ಅನು. ಯಾಕೆ ನನ್ನ ಬಿಟ್ಟು ಹೋದೆ? ನಿನ್ನ ಬಿಟ್ಟು ನನಗೆ ಬದುಕೋಕ್ ಸಾಧ್ಯನಾ? ಯಾಕನು ಏನು ಮಾತಾಡ್ತಿಲ್ಲ? ಅದನ್ನ ನೋಡಕ್ಕೆ ನಂಗೆ ತುಂಬಾ ಹಿಂಸೆ ಆಗುತ್ತೆ. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ. ಸಾರಿ. ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಯಾಕೆ ಇದನ್ನ ಹೇಗ್ ನೋಡ್ತಿದ್ದೀರಾ? ಈ ಕರಿಮಣಿನ ನಿನ್ ಕುತ್ತಿಗೆ ಕಟ್ಟಬೇಕು ಅಂತ ಕನಸಿತ್ತು. ಆದರೆ ಅದು ಇಷ್ಟು ಬೇಗ ಮರ್ತು ಹೋಗೋ ಕನಸು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅನು, ನಮಗೆ ನಿಜವಾಗ್ಲೂ ಮದುವೆ ಆಯ್ತಾ? ಸರ್, ಮದುವೆ ಆಯ್ತಾನಾ? ನೀವೇ ನನಗಿದನ್ನ ಕಟ್ಟಿದ್ದು. ನಾನು ನಿಮ್ಗಿದನ್ನೆಲ್ಲ ಹೇಗ್ ನೆನಪು ಮಾಡ್ಲಿ? ಸಾರಿ ಅನು, ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಅಮೂಲ್ಯವಾದ ಕ್ಷಣ. ನಾನು ಅದನ್ನೇ ಮರ್ತು ಹೋಗಿದ್ದೀನಿ. ನಮ್ಮ ಮದುವೆ ಹೇಗಾಯ್ತು ಅನ್ನೋದನ್ನ ನಾನು ಇನ್ಯಾವತ್ತೂ ಮರಿಬಾರ್ದು. ಹಾಗೆ ಹೇಳ್ತೀಯಾ ಪ್ಲೀಸ್? ಸರ್, ಯಾಕೆ ಇಷ್ಟೊಂದು ನೊಂದ್ಕೋತಿದ್ದೀರಾ? ನಾನು ನಿಮ್ಮ ಜೊತೆಗೆ ಇದ್ದೀನಲ್ಲ. ನನ್ನ ಬಿಟ್ಟು ಹೋಗೋಕ್ಕೆ ಮತ್ತೆ ಬಂದಿದ್ಯೇನೋ ಅಂತ ತುಂಬಾ ಭಯ ಆಗ್ತಿದೆ ಅನು, ತುಂಬಾ ಭಯ ಆಗ್ತಿದೆ. ಬೇಡ ಅನು, ನೀನು ನನ್ನ ಜೊತೆಗಿರ್ಬೇಡ. ನನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗು. ನನ್ನ ಸ್ನೇಹ ಮಾಡಿದವರೆಲ್ಲ ನನ್ನಿಂದ ದೂರ ಹೋಗ್ತಾ ಇದ್ದಾರೆ. ಅದು ನನಗಿರೋ ಶಾಪ. ಅದು ನಿನಗೆ ತಾಕೋದು ಬೇಡ. ನೀನು ತುಂಬಾ ಚಿಕ್ಕವಳು, ನಿನಗೆ ತುಂಬಾ ದೊಡ್ಡ ಬದುಕಿದೆ. ನೀನು ನನ್ನ ಜೊತೆಲಿದ್ದು ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ಸರ್, ಪ್ಲೀಸ್ ನೀವು ಇದರಿಂದ ಆಚೆ ಬನ್ನಿ. ನೀವು ಹೀಗೆ ಮಾತಾಡೋದ್ರಿಂದ ನಿಮಗೆ ನೀವೇ ನೋವು ಮಾಡ್ಕೊಳ್ತೀರಾ, ಜೊತೆಗೆ ನನಗೂ ಬೇಜಾರು ಮಾಡ್ತೀರಾ. ಇಲ್ಲಿ ನೋಡಿ, ನಾನು ಚಿಕ್ಕವಳು ಅನ್ನೋದನ್ನ ಒಪ್ಕೊಂಡೆ ಅಲ್ವಾ ನೀವು ನನ್ನನ್ನು ಮದುವೆ ಆಗಿದ್ದು? ನಮ್ಮ ಮದುವೆನ ಇಡೀ ಜಗತ್ತೇ ಒಪ್ಕೊಂಡಿದೆ ಸರ್. ನಾನು ಯಾಕೆ ಸರ್ ನಿಮ್ಮನ್ನ ಬಿಟ್ಟು ಹೋಗ್ಲಿ? ಇದೆಲ್ಲ ಆಗೋಗಿದೆ. ಆದ್ರೆ ಇದನ್ನೆಲ್ಲ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಒಂದು ನಿಮಿಷ ಬಂದೆ. ಸರ್, ನಿಮ್ಗಿದು ನೆನಪಿದೆಯಾ? ಇಲ್ಲ. ನೀವು ಹೇಗೆ ಮದುವೆಯಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೋ ಅದೇ ರೀತಿ ನಾನಿದನ್ನ ನಿಮ್ ಕೈ ಕಟ್ಟಬೇಕು ಅಂತ ಹೇಳಿದ್ರಿ. ನೆನಪಿಲ್ವಾ ನಿಮ್ಗೆ?
ಇಲ್ಲಿ ನೋಡಿ. ಡೋಂಟ್ ವರಿ ಸರ್, ನಿಮಗೆಲ್ಲ ನೆನಪಾಗೋ ಹಾಗೆ ಮಾಡ್ತೀನಿ. ಆದರೆ ಹೀಗಲ್ಲ. ಎಲ್ಲ ಮರ್ತು ಹೋಗಿರೋ ನಿಮ್ಮ ಕಣ್ಗಳು ನಡೆದಿರೋ ಅಷ್ಟೂ ಘಟನೆಗಳನ್ನು ಮತ್ತೆ ನೋಡೋ ಹಾಗೆ ಮಾಡ್ತೀನಿ. ಅಂದರೆ ನಡೆದಿರೋದನ್ನೆಲ್ಲ ಮತ್ತೆ ನಿಮಗೆ ನೆನ್ಪು ಮಾಡೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಸರ್. ಈಗ ಆಗಿದ್ದನ್ನೆಲ್ಲ ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಅಲ್ಲ, ಇನ್ನೂ ಸ್ವಲ್ಪ ದೂರ ನಡ್ಕೊಂಡೇ ಹೋಗ್ಬೋದಾಗಿತ್ತಲ್ಲ, ಆಟೋ ಯಾಕೆ? ಸರ್ ನೀವು ಸುಮ್ಮನಿರಿ. ಅಣ್ಣ ಹೊರಡಿ. ಸರ್, ಕಳ್ದು ಹೋಗಿದ್ದ ಕಾಲ, ನಡೆದು ಹೋಗಿದ್ದ ಘಟನೆ ಜೀವನದಲ್ಲಿ ಯಾವುದೂ ಮತ್ತೆ ವಾಪಸ್ ಬರಲ್ಲ ಅಂತ ಅಂತಾರೆ. ಆದ್ರೆ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಿದ್ದೆಲ್ಲ ನನಗೆ ಮತ್ತೆ ವಾಪಸ್ ಸಿಕ್ಕಿದೆ. ಈ ಆಟೋ ಕೂಡ. ಈ ಆಟೋ ಅಷ್ಟೊಂದು ಸ್ಪೆಷಲ್ಲಾ? ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಾವು ಮೊದಲು ಭೇಟಿ ಆಗಿದ್ದು ಆಟೋದಲ್ಲೇ. ನಿಮಗ್ ನೆನ್ಪಿದ್ಯಾ? ಹಾ, ಯಾ ನೆನಪಿದೆ. ಅದು ಯಾವ ಜನ್ಮದಲ್ಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಿದ್ರೆ ಮುಂದೆ ಆಗಿದ್ದನ್ನೆಲ್ಲ ನಾನು ಹೇಳ್ತೀನಿ. ನೀವ್ ನನ್ನ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿ, ನಾನ್ ದಾರಿಲಿ ಹೋಗುವಾಗ ನೀವ್ ನನ್ನ ಫಾಲೋ ಮಾಡ್ಕೊಂಡ್ ಬಂದು ಬಸ್ಸಿಗೆ ಅಡ್ಡ ಹಾಕಿ ನೀವ್ ನನ್ನನ್ನ ವಾಪಸ್ ಬೆಂಗಳೂರು ಕರ್ಕೊಂಡ್ ಬಂದ್ರಿ. ಆಮೇಲೆ ಏನಾಯ್ತು ಗೊತ್ತಾ? ನಿಮಗೆ ನನ್ ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಗೊತ್ತಾಯ್ತು. ಹೇಗೆ? ಹಿಂದೆ ಫಾಲೋ ಮಾಡ್ಕೊಂಡ್ ಬಂದೆ ಅಂತನಾ? ಅಲ್ಲ. ನಿಮಗ್ ನೆನ್ಪಿಲ್ವಾ? ಇಲ್ಲ, ಪ್ಲೀಸ್ ಅನು. ಹೀಗೆ ಕಥೆ ಮಧ್ಯೆ ಪ್ರಶ್ನೆ ಕೇಳಿದ್ರೆ ಹೇಗೆ? ನನಗೆ ಯಾವ್ದು ನೆನ್ಪಿದ್ಯೋ ಅದನ್ನ ಹೇಳ್ತೀನಿ, ಮುಂದೆ ಹೇಳು. ಸರಿ ಆಯ್ತು. ಅವತ್ ರಾತ್ರಿ ನೀವ್ ನನಗೆ ಏನೇನೋ ಹೇಳಿದ್ರಿ. ನನ್ಗೆ ಏನು ಸರಿಯಾಗಿ ಕೇಳಿಸ್ಲಿಲ್ಲ. ಏನು ಕೇಳಿಸ್ಲಿಲ್ವಾ? ನಿಜವಾಗ್ಲೂ ಕೇಳಿಸ್ಲಿಲ್ವಾ? ಹಾಗಿದ್ಮೇಲೆ ಬಾಸ್ಗೆ ಎಲ್ಲಾನು ನೆನ್ಪಿದೆ ಅಂತ ಆಯ್ತು. ಅವತ್ತು ನೀವೇನ್ ಹೇಳಿದ್ರಿ ಹೇಳಿ? ಐ ಲವ್ ಯು. ನಿಂಗ್ ಗೊತ್ತು. ಐ ಲವ್ ಯು. ಐ ಲವ್ ಯು. ನನಗೆಲ್ಲ ನೆನ್ಪಿತ್ತು ಸರ್. ಆದ್ರೆ ನಿಮ್ ಬಾಯೆಲ್ಲ ಇದನ್ನ ಕೇಳ್ಬೇಕು ಅಂತ ನಾನು ಹಾಗೆ ಹೇಳ್ದೆ ಅಷ್ಟೆ. ಅವತ್ತು ನೀವ್ ನನಗೆ ಐ ಲವ್ ಯು ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ನೀನ್ ಮಲ್ಗಿರ್ಲಿಲ್ವಾ? ಇಲ್ಲ, ಮಲ್ಗಿರೋ ತರ ನಾಟಕ ಮಾಡ್ತಿದ್ದೆ. ಎಲ್ಲ ಸಂದರ್ಭದಲ್ಲೂ ಮಾತಾಡಲೇಬೇಕು ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ಮೌನನೇ ಎಲ್ಲವನ್ನೂ ಹೇಳುತ್ತೆ. ಐ ಆಮ್ ವೆರಿ ಸಾರಿ. ನನ್ನ ನೀವಿಬ್ರು ಕ್ಷಮಿಸ್ತೀರಾ ಪ್ಲೀಸ್? ನನ್ನ ಜೀವನ, ನನ್ನ ಪ್ರೀತಿ, ನನ್ನ ವಿಷಯ ಮುಂದೆ ನನಗೆ ಯಾರ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಮಾಡ್ಲೂ ಇಲ್ಲ. ಪಾಪ ಅನು, ಅವ್ರು ಅನುಭವಿಸಿದ ಸಂಕಟನೂ ನನಗೆ ಕಾಣಿಸ್ಲಿಲ್ಲ. ಅನು ನನಗೋಸ್ಕರ ತ್ಯಾಗ ಮಾಡ್ತಾನೆ ಹೋದ್ರು. ನಾನು ತುಂಬಾ ಸ್ವಾರ್ಥಿ ಆಗೋದೆ. ನಿಮ್ಮ ಮಗಳಿಗೆ ನಾನು ತುಂಬಾ ನೋವು ಕೊಟ್ಬಿಟ್ಟೆ. ನನ್ನ ಕ್ಷಮಿಸಿ ಪ್ಲೀಸ್. ಅಯ್ಯೋ, ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನಮಗೆ ನೀನು ಕೂಡ ನಮ್ಮ ಅನು ಇದ್ದಾಗೆ. ನೀನೇನು ತಪ್ಪು ಮಾಡಿಲ್ಲಮ್ಮ. ತಪ್ಪೆಲ್ಲ ಪರಿಸ್ಥಿತಿದು.
ಅದಕ್ಕೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ದೊಡ್ಡವರಾಗಿ ನಾವೇ ಅರ್ಥ ಮಾಡ್ಕೋಬೇಕು. ವಯಸ್ಸಲ್ಲಿ ಚಿಕ್ಕವಳಾದರೂ ನೀನು ಬದುಕು ಕಟ್ಟಿರೋ ರೀತಿ ತುಂಬ ದೊಡ್ಡದು ಕಣಮ್ಮ. ಮುಂದೇನೂ ಅಷ್ಟೇ ಧೈರ್ಯವಾಗಿ ಬದುಕು. ಇಷ್ಟು ದಿನ ಧೈರ್ಯವಾಗೇ ಇದ್ದೆ, ಆದ್ರೆ ಈಗ ಸತ್ಯ ಗೊತ್ತಾದ್ಮೇಲೆ ಒಂಟಿತನದ ಭಯ ಕಾಡ್ತಾ ಇದೆ. ಸಾರಿ, ನಿಮ್ಗೇನೇನೋ ಹೇಳಿ ಬೇಜಾರು ಮಾಡಿಸ್ತಾ ಇದ್ದೀನಿ. ಹೀಗೆ ಮಾತಾಡ್ತಾ ಇದ್ರೆ ಈ ಥರದ ಮಾತುಗಳಿಗೆ ಕೊನೆನೇ ಇರೋದಿಲ್ಲ. ಸರಿ, ನಾನೇನು ಬರ್ತೀನಿ. ವಾಪಸ್ ಹೊರಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ವಾಪಸ್ ಹೋಗ್ತೀನಿ ಅಂದರೆ? ಇಲ್ಲಿ ಏನಿದೆ ಅಂತ ಇಲ್ಲೇ ಇರಬೇಕು ಮೀರಾ ಅವರೇ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆರಾಧನಾ. ಐ ನೋ ನಿಮಗೆ ತುಂಬ ನೋವಾಗಿದೆ. ಬಟ್ ದ ಟ್ರೂತ್ ಇಸ್, ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ನೋವನ್ನು ಅನುಭವಿಸ್ತಾನೇ ಇದ್ದೀವಿ. ಇದು ಯಾರಿಗೂ ಎಕ್ಸೆಪ್ಷನ್ ಅಲ್ಲ. ಬಟ್ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗೋದೇ ನಿಜವಾದ ಜೀವನ. ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ನಿಜ ಮೀರಾ ಮೇಡಮ್, ನಿಮ್ಮ ಮಾತು ಸತ್ಯ. ಎಲ್ಲ ಕೆಲಸನೂ ಪಾದರಸ ಥರ ಮಾಡ್ತೀರಾ. ಹೆಣ್ಮಕ್ಳು ನಿಮ್ಮನ್ನು ನೋಡಿ ಕಲಿಯೋದು ತುಂಬಾ ಇದೆ. ಥ್ಯಾಂಕ್ ಯು ಪುಷ್ಪ ಅವರೇ. ವೆಲ್, ಮಾತಾಡ್ತಾ ನಾನು ಬಂದಿದ್ದ ಉದ್ದೇಶನೇ ಮರ್ತ್ಬಿಟ್ಟೆ. ಇವತ್ತು ಆರ್ಯ ಸರ್ಗೆ ಆ್ಯಂಡ್ ಅನುಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀವಿ. ಇಟ್ ವಿಲ್ ಬಿ ರಿಯಲಿ ನೈಸ್ ಇಫ್ ಯು ಆಲ್ ಆರ್ ಅ ಪಾರ್ಟ್ ಆಫ್ ಇಟ್. ಆರಾಧನಾ ಅವರೇ, ಇಷ್ಟು ದಿವಸ ನೀವು ನಮ್ಮ ಜೊತೆ ಇದ್ರಿ. ಸೊ ಈ ಒಂದು ಇವೆಂಟಲ್ಲಿ ನೀವು ಕೂಡ ಭಾಗವಹಿಸಿದ್ರೆ ನಮ್ಮೆಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಬರ್ತೀರಾ ಅಲ್ವಾ? ಪ್ಲೀಸ್. ಓಕೆ. ಅಣ್ಣ ಹೊರಡಿ. ಈಗೆಲ್ಲಿಗೆ? ಸರ್, ಪ್ರಯಾಣದಲ್ಲಿ ಕತೆನ ಫಾಲೋ ಮಾಡ್ಬೇಕೆ ಹೊರತು ಎಲ್ಲಿಗೆ ಅಂತ ಕೇಳಬಾರ್ದು. ನೀವು ಪ್ರಪೋಸ್ ಮಾಡಿದ ದಿನಾನೇ ನನಗೆ ಈ ರಿಂಗ್ನ ತೊಡಿಸಿದ್ದು. I love you, Anu. Will you marry me? Yes, sir. I will. ಆಟೋದಿಂದ ಶುರುವಾಗಿದ್ದ ಜರ್ನಿ ಆಕಾಶದಲ್ಲಿ ಒಂದ್ ಹಂತಕ್ಕೆ ತಲುಪ್ತು. ಏನು ಅನು, ನಿಜವಾಗ್ಲೂ ನಾನು ಪ್ರಪೋಸ್ ಮಾಡಿದ ತಕ್ಷಣ ನೀನು ಒಪ್ಕೊಂಡ್ಬಿಟ್ಯಾ? ಥೋ ಸರ್, ಮತ್ತದೇ ಪ್ರಶ್ನೆನ ಕೇಳ್ತಿದ್ದೀರಲ್ಲ. ಈಗ ತಾನೇ ಸಾಕ್ಷಿ ತೋರ್ಸದ್ನಲ್ಲ. ಓ, ಸಾಕ್ಷಿ ಅಂದಿದ ತಕ್ಷಣ ನೆನ್ಪಾಯ್ತು. ನಾನ್ ನಿಮ್ ಜೊತೆಗೆ ಬಂದಿದ್ದನ್ನ ಅವರು ಹೋಗ್ಲಿ ಬಿಡಿ, ಆಮೇಲೆ ಹೇಳ್ತೀನಿ.
ಮತ್ತೆ ಆ ಮದುವೆ ಹೇಗೆ ನಿಲ್ತು? ರಘುಪತಿ ಅನ್ನೋ ಪುಣ್ಯಾತ್ಮನಿಂದ. ರಘುಪತಿ ಯಾರು? ನಮ್ ರಮ್ಯನ್ ಮಾವ, ಸಂಪತ್ ಅವ್ರ ಅಪ್ಪ. ಓ, ಇನ್ನು ಯಾರ್ಯಾರಿದ್ದಾರೆ ನಮ್ಮ ಕಥೆಯಲ್ಲಿ? ಇಡೀ ಕರ್ನಾಟಕನೇ ಇದೆ ಸರ್. ಸದ್ಯಕ್ಕೆ ನೀವು ಒಬ್ರೇ ಮಿಸ್ಸಿಂಗು. ಕತೆ ಒಳಗ್ ಬನ್ನಿ. ಸರಿ, ಆ ರಘುಪತಿ ಏನ್ ಮಾಡಿದ್ರು? ಆಗ್ಲೇ ಹೇಳದ್ನಲ್ಲ, ಇಲ್ಲೊಂದ್ ಮ್ಯಾಟ್ರ್ ನಡೆದಿತ್ತು, ಆಮೇಲೆ ಹೇಳ್ತೀನಿ ಅಂತ. ನೀವು ಉಂಗ್ರ ತೊಡ್ಸೋದನ್ನ ಆ ರಘುಪತಿ ವಿಡಿಯೋ ಮಾಡಿದ್ರು. ಓ, ಆ ವಿಡಿಯೋನ ಮದ್ವೆಲಿ ಪ್ಲೇ ಮಾಡಿದ್ರು. ಒಳ್ಳೇದೇ ಆಯ್ತು. ಹೌದು, ಅವ್ರ ಪ್ರಕಾರ ಅವ್ರ ಮದ್ವೆ ನಿಲ್ಸಿದ್ರು. ನಮಗೂ ಅದೇ ಬೇಕಾಗಿತ್ತು. ಹೇ, ಹಾರ್ಟು. ಹಾರ್ಟ? ಹಾ, ನಿಮ್ಮಪ್ಪ ಅವ್ರಿಗೇನು ಆಗಿಲ್ಲ ತಾನೆ? ಇಲ್ಲ ಸರ್, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿಲ್ವಲ್ಲ ಅಂತ ಅವ್ರು ನೊಂದ್ಕೊಂಡ್ರು. ಕೆಲವು ವ್ಯಕ್ತಿಗಳು ಒಂದಾಗೋದಕ್ಕೆ ದೂರ ಆಗ್ತಾರೇನೋ ಅನ್ನೋದು ನಮ್ಮ ವಿಷಯದಲ್ಲಿ ಮತ್ತೆ ಮತ್ತೆ ಪ್ರೂವ್ ಆಗ್ತದೆ. ಇನ್ನು ನಮ್ಮ ಕಥೆ ಎಷ್ಟು GB ಬಾಕಿ ಇದೆ? GB-ನ? ಅಲ್ಲ, ಇಷ್ಟು ಕಡಿಮೆ ಟೈಮಲ್ಲಿ ಅಷ್ಟೆಲ್ಲ ಆಗೋಗಿದ್ಯಲ್ಲ. ನನ್ನ ಪುಟ್ಟ ಮೆದ್ಲು ಇದನ್ನೆಲ್ಲ ನೆನ್ಪಿಟ್ಕೋತಾ ಪ್ರೋಸೆಸ್ ಮಾಡ್ತಿದ್ಯಲ್ಲ, ಅದಕ್ಕೆ ಹಾಗಂದ್ರೆ. ಎಲ್ಲಾನು ಭದ್ರವಾಗಿ ಸೇವ್ ಮಾಡ್ಕೊಳ್ಳಿ, ಇನ್ಯಾವತ್ತೂ ಮರೆಯೋ ಹಾಗಿಲ್ಲ. ಇದು ನನಗೆ ಸಿಕ್ಕಿರೋ 2ನೇ ಜನ್ಮ. ಇದನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ. ನನ್ನ ನಿನ್ನ ಮಧ್ಯೆ ಇನ್ಯಾವತ್ತೂ ಅಡೆತಡೆ ಬರೋದಿಲ್ಲ. ನನ್ನ ಬದುಕಿನ ಕತೆ ಕೇಳ್ತಾ ಇದ್ರೆ ಯಾವುದೋ ಸಿನಿಮಾ ನೋಡ್ದ ಹಾಗಾಗ್ತಿದೆ. ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಆಯ್ತಾ? ಹಾ ಸರ್, ನಮ್ಮ ಎಂಗೇಜ್ಮೆಂಟ್ ಆಯ್ತು. ಅಲ್ಲೇ ನಾನು ನಿಮ್ಮಮ್ಮನ್ನ ನೋಡ್ದೆ. ಯಾಕೆ? ಅಲ್ಲಿವರೆಗೂ ನೀನ್ ನೋಡಿರ್ಲಿಲ್ವಾ? ನಿಮ್ ನಿಜವಾದ ಅಮ್ಮನ್ನ, ಪ್ರಿಯದರ್ಶಿನಿ ಅಮ್ಮನ್ನ. ಅಮ್ಮ? ಅಮ್ಮ? ಅನು ಏನ್ ಹೇಳ್ತಿದ್ಯಾ? ನನಗೆ ನಿಮ್ ಬಗ್ಗೆ ಎಲ್ಲ ಗೊತ್ತು ಸರ್. ನನಗೆ ಗೊತ್ತಿಲ್ಲದೆ ಯಾರು ಈ ರೂಮ್ ಲಾಕ್ನ ಓಪನ್ ಮಾಡಿದ್ದು? ಯಾರು ಓಪನ್ ಮಾಡಿದ್ದು? ಯಾರು ಈ ರೂಮ್ ಲಾಕ್ನ ಓಪನ್ ಮಾಡಿದ್ದು? ನಾನು ಕೇಳಿದ ಪ್ರಶ್ನೆಗೆ ಉತ್ತರ. ಅದು ನಾನೇ ಸರ್. ಸರ್, ಕೋಪ ಮಾಡ್ಕೋಬಿಡಿ. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ನನ್ನ ಜೀವನದಲ್ಲಿ ಅತಿಕ್ರಮ ಪ್ರವೇಶ ಮಾಡೋ ಹಕ್ಕನ್ನ ನಾನು ಯಾರಿಗೂ ಕೊಟ್ಟಿಲ್ಲ, ನಿನಗೂ ಕೊಟ್ಟಿಲ್ಲ. ನೆನ್ಪಿರ್ಲಿ. ಸೊ ಪ್ಲೀಸ್ ಸ್ಟೇ ಅವೇ. ನಾನೇ ರಾಜನಂದಿನಿ.
ಸರ್ ಎಲ್ಲಿ ಹೋಗ್ತಿದ್ದೀರಾ? ನಿನ್ನ ಹತ್ರ ಮಾತಾಡೋ ಶಕ್ತಿ ನನಗಿಲ್ಲ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ದೂರ ಹೊರಟೋಗು. ಇಲ್ಲ ಬೇಡ, ನಾನೇ ಹೋಗ್ತೀನಿ. ಸರ್ ಸರ್